ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹೊರಟಿರೋದು ಶಕ್ತಿ ಮತ್ತು ಭಕ್ತಿಗೆ ಸಂಕೇತವಾದ ಉತ್ತರ ಕರ್ನಾಟಕದ ಶಕ್ತಿ ದೇವಾಲಯಗಳಲ್ಲಿ ಪ್ರಮುಖವಾದ ಸವದತ್ತಿಯ ಯಲ್ಲಮ್ಮ ಕ್ಷೇತ್ರಕ್ಕೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಸಮೀಪದಲ್ಲಿರುವ ಈ ಬೆಟ್ಟವು ಸುಮಾರು 800 ಅಡಿಗಳಷ್ಟು ಎತ್ತರವಾಗಿದೆ. ಯಲ್ಲಮ್ಮ ದೇವಿಯ ದರ್ಶನಕ್ಕೂ ಮುನ್ನ ಜೋಗುಳ ಬಾವಿಗೆ ಬರುವುದು ವಾಡಿಕೆ. ತಪಸ್ಸಿನ ನಂತರ ಶ್ರೀ ರೇಣುಕಾದೇವಿಯು ಈ ಬಾವಿಯ ನೀರನ್ನು ಉಪಯೋಗಿಸಿದ್ದಾರೆ ಹಾಗೂ ಈ ನೀರು ಎಂದಿಗೂ ಬತ್ತುವುದಿಲ್ಲ ಎಂಬುದು ಸ್ಥಳೀಯರ ನಂಬಿಕೆ. ಪ್ರತಿ ವರ್ಷ ಚೈತ್ರ ಹಾಗೂ ಕಾರ್ತಿಕ ಮಾಸಗಳಲ್ಲಿ ನಡೆಯುವ ಜಾತ್ರೆಯು ಅತ್ಯಂತ ಪ್ರಸಿದ್ಧ ಮತ್ತು ಪ್ರಮುಖವಾದದ್ದಾಗಿದೆ. ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆಯೇ ದೊರೆಯುವ ಭಂಡಾರ ಮತ್ತದರ ಘಮ ಅತ್ಯಂತ ಆಕರ್ಷಕವಾಗಿರುತ್ತವೆ. ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ದೂರಗೊಳಿಸುವ ಈ ಪವಿತ್ರ ಜಲವು ಎಲ್ಲರಿಗೂ ಲಭ್ಯವಿರುತ್ತದೆ. ಪುರಾಣಗಳ ಪ್ರಕಾರ ರೇಣುಕಾದೇವಿಯು ಒಂದು ಘಟನೆಯ ಬಳಿಕ ಯಲ್ಲಮ್ಮ ದೇವಿಯಾಗಿ ಪುನರ್ಜನ್ಮ ಪಡೆದಿರುವ ಸ್ಥಳವೇ ಸವದತ್ತಿ. ನಂತರ ನಾವು ತೆರಳಿದ ಸ್ಥಳ ಪರಶುರಾಮಗಡ. ತಪಸ್ಸಿಗೂ ಮುನ್ನ ಪರಶುರಾಮರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಈ ಪ್ರದೇಶದಲ್ಲಿ ಅಡಗಿಸಿಟ್ಟಿದ್ದಾರೆಂಬುದು ಸ್ಥಳೀಯರ ನಂಬಿಕೆ. ಬೃಹತ್ ಬಂಡೆಗಳಿಂದ ಕೂಡಿದ ಪರ್ವತವು, ಅಲ್ಲಿರುವ ಪ್ರಕೃತಿಯ ಸೊಬಗು, ನೀಲಾಕಾಶ ಪ್ರಕೃತಿಯ ಮುಂದೆ ನಾವೆಲ್ಲರೂ ಎಷ್ಟು ಕಿರಿಯರು ಎಂಬುದಕ್ಕೆ ಸಾಕ್ಷಿಯಾಗಿ ನಿಂತಿದ್ದವು. ಭಕ್ತಿಯ ಜೊತೆಗೆ ಪ್ರಕೃತಿಯನ್ನು ಒಳಗೊಂಡ ಈ ಪ್ರದೇಶ ಎಲ್ಲರ ಗಮನ ಸೆಳೆಯಲು ಕಾರಣವಾಗಿತ್ತು. ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವ ಭಕ್ತರು ಈ ಪ್ರದೇಶದ ಸ್ವಚ್ಛತೆಯ ಕಡೆಗೆ ಗಮನ ಹರಿಸದಿರುವುದು ಶೋಕದಾಯಕವಾಗಿತ್ತು. ಸ್ವಚ್ಛತಾ ಕಾರ್ಯಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದರೂ ಸಹ ಅಲ್ಲಿ ಸೇರುವ ಭಕ್ತರು ಇದಕ್ಕೆ ಕೈ ಜೋಡಿಸದಿರುವುದು ಇದರ ವಿಫಲತೆಗೆ ಕಾರಣವಾಗಿತ್ತು. ತಾವುಗಳು ಮುಂದಿನ ಬಾರಿ ತೆರಳಿದ ಸಂದರ್ಭದಲ್ಲಿ ಉತ್ತಮ ಭಕ್ತರಾಗಿ ಮಾತ್ರವಲ್ಲದೆ ಉತ್ತಮ ನಾಗರಿಕರಾಗುವುದರ ಮೂಲಕ ಯಾವುದೇ ರೀತಿಯ ಮಾಲಿನ್ಯವನ್ನು ಹರಡದೆ ತಾಯಿಯ ಆಶೀರ್ವಾದದೊಂದಿಗೆ ಸ್ವಚ್ಛತೆಯ ಅನುಭವವನ್ನು ಪಡೆಯಿರಿ. ಜೈ ಯಲ್ಲಮ್ಮ ದೇವಿ.